ಇಂಥ ಸಂಕಷ್ಟದ ಸಮಯದಲ್ಲಿ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಿಲ್ಲ. ಈಗಿರೋ ದರದಲ್ಲಿ ಮಾರಾಟ ಮಾಡಿದ್ರೆ ಬೆಳೆಗೆ ಮಾಡಿದಂತಹ ಖರ್ಚು ಸಹ ಬರೋದಿಲ್ಲ. ಮಾರುಕಟ್ಟೆಯಲ್ಲಿ ದರ ಇಳಿಕೆಯಾದಾಗ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಬೆಳೆ ಖರೀದಿ ಮಾಡಬೇಕು. ಕುಸುಬಿ ಬೆಳೆದಂತಹ ರೈತರು ಈಗ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಆಗ್ರಹಿಸುತ್ತಿದ್ದಾರೆ. ಕುಸುಬೆ ದರ ಕುಸಿತ, ಸಂಕಷ್ಟದಲ್ಲಿ ಅನ್ನದಾತ. ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರ ಆಗ್ರಹ. ಹಿಂಗಾರು ಹಂಗಾಮಿನಲ್ಲಿ ಬೆಳೆಯೋ ಬೆಳೆ ಕುಸುಬೆ ಎಣ್ಣೆ ಕಾಳು. ಒಂದು ಕಾಲದಲ್ಲಿ ಕುಸುಬೆ ಎಣ್ಣೆಯನ್ನ ಅಡುಗೆಗೆ ಹೆಚ್ಚಾಗಿ ಬಳಸ್ತಾ ಇದ್ರು. ಕುಸುಬೆ ಚಟ್ನಿ ಮಾಡಿ ತಿಂತಾ ಇದ್ರು. ಆದ್ರೆ ಈಗ ಕುಸುಬೆಯನ್ನ ಬೆಳೆಯೋದು ಕಡಿಮೆ. ಕೊಪ್ಪಳ ಜಿಲ್ಲೆಯ ಎರೆಭೂಮಿ ಪ್ರದೇಶದಲ್ಲಿ ಒಟ್ಟು 910 ಹೆಕ್ಟೇರ್ ಪ್ರದೇಶದಲ್ಲಿ ಕುಸುಬೆ ಬಿತ್ತನೆ ಮಾಡಿದ್ದಾರೆ. ಕುಸುಬೆ ಬೆಳೆದ ರೈತರು ಮಾರುಕಟ್ಟೆಗೆ ತಂದ್ರೆ ಬೆಲೆ ಪಾತಾಳಕ್ಕಿಳಿದಿದೆ. ಈ ಬಾರಿ ಕುಸುಬೆ ಉತ್ತಮ ಇಳುವರಿ ಬಂದಿದೆ. ಪ್ರತಿ ಹೆಕ್ಟರ್ಗೆ 8 ರಿಂದ 9 ಕ್ವಿಂಟಾಲ್ ಇಳುವರಿ ಬಂದಿದೆ. ಕುಸುಬೆ ಬೆಳೆಯಲು ಸಾಕಷ್ಟು ಖರ್ಚು ಮಾಡಿದ ರೈತ ಮಾರುಕಟ್ಟೆಗೆ ತಂದ್ರೆ ಈಗ ದರ ಪ್ರತಿ ಕ್ವಿಂಟಾಲ್ಗೆ ಸರಾಸರಿ 5,165 ರೂಪಾಯಿ ಆಗಿದೆ. ಇಷ್ಟು ಕಡಿಮೆ ದರದಲ್ಲಿ ಮಾರಾಟ ಮಾಡಿದ್ರೆ ಬೆಳೆಗೆ ಮಾಡಿದ ಖರ್ಚು ಕೂಡ ಬರೋದಿಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬೆ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರೈತರಿಗೆ ಬೇಗನೆ ಕುಸುಬೆಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ 6,540 ಈಗ ಕೇಂದ್ರ ಸರ್ಕಾರ ಅಲ್ಲಿ ಘೋಷಣೆ ಆಗೈತಿ. ಅದೇ ರೀತಿ ರಾಜ್ಯ ಸರ್ಕಾರವು ಈಗಾಗಲೇ ಪ್ರಸ್ತಾವನೆ ಬಂದ ಕೂಡಲೇ ಬೇಗನೆ ಕುಸುಬೆ ಕೇಂದ್ರವನ್ನು ತೆಗೆದು ರೈತರಿಗೆ ನೀವು ಅವರಿಗೆ ಅನುವು ಮಾಡಿ ಕೊಟ್ಟರೆ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗುತ್ತೆ. ಕೇಂದ್ರ ಸರ್ಕಾರ ಕುಸುಬೆಗೆ 6,540 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬೆ ಬೆಳೆಯುವ ಕಡೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ನಮ್ಮ ಕಳೆದ 2-3 ವರ್ಷದಿಂದ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಕುಸುಬೆ ಖರೀದಿ ಕೇಂದ್ರನ ಆರಂಭಿಸಿಲ್ಲ. ಇನ್ನು ಮ್ಯಾಗಾದ್ರೆ ರೇಟ್ ಆರಂಭಿಸ್ಬೇಕು. ಆರಂಭಿಸಿದ್ರೆ ಅನುಕೂಲ ಆಗುತ್ತಾ. ಈಗ 6,000 ರೂಪಾಯಿ ಏನಾರು ಸಿಗುತ್ತಾ. ಈಗ ಮಾರ್ಕೆಟ್ನಾಗ ರೇಟ್ ಇಲ್ಲ. ಎಲ್ಲ ಗಮನಕ್ಕೆ ತಂದೈತಿ, ಎಲ್ಲ ಇದು ಮಾಡೈತಿ. ಅದು ಇನ್ನೂ ಮತ್ತೊಮ್ಮೆ ಇರ್ಲಿ ಅಂತ ಮನವಿ ಸಲ್ಲಿಸಿವಿ. ಈಗ ಸಲ್ಲಿಸಿದ್ರು ಇನ್ನೂ ಖರೀದಿ ಕೇಂದ್ರನ ಆರಂಭಿಸಲ್ಲ. ಕೊಪ್ಪಳ ಜಿಲ್ಲೆಯ ಕುಸುಬೆ ಬೆಳೆಗಾರರಿಗೆ ಗದಗ ಜಿಲ್ಲೆ ಹತ್ತಿರವಾಗುತ್ತಿದೆ. ಜಿಲ್ಲೆಯ ಕುಸುಬೆಯನ್ನ ಗದಗ ಜಿಲ್ಲೆಯಲ್ಲಿರುವಂತಹ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಲು ಅವಕಾಶವನ್ನಾದರೂ ನೀಡಿ ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.